ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸ್ನೇಹಿತರೆ, ಇವತ್ತು ಭಾನುವಾರ. ಟೀ ಕಾಫಿ ಎಲ್ಲ ಆಯಿತು, ಸುಜಿತ್ತು ಹಾಲು ಕುಡ್ದಿದ್ದಾಯಿತು. ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಮತ್ತು ಏನೇನೆಲ್ಲ ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ. ವೆಜ್ಜಾ ನಾನ್ ವೆಜ್ಜಾ? ಇವತ್ತು ಬಂದು ನಾನು ತಿಂಡಿಗೆ ಮಲ್ಟಿಗ್ರೈನ್ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಖಾರ ಪಲ್ಯ ಮತ್ತು ಹಂಗೆಲ್ಲ ಮಾಡಬಾರ್ದು. ಇವತ್ತು ಕುಂಬಳಕಾಯಿ ಪಲ್ಯ ಮತ್ತು ಮಲ್ಟಿಗ್ರೈನ್ ರೊಟ್ಟಿ, ಖಾರ ಪಲ್ಯ, ಸಿಹಿ ಪಲ್ಯ ಎರಡೂ ಮಾಡ್ತಾಯಿದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ. ಇವಾಗ ಟೈಮ್ ಬಂದು 7 ಗಂಟೆ. ಇವತ್ತು ಬೇಗ ಎದ್ದಿದ್ದೀನಿ, ಸ್ವಲ್ಪ ಕೆಲಸಗಳಿದ್ದಾವೆ. ಹಾಗಾಗಿ ಮನೆ ರೊಟ್ಟಿಗೆ ಸ್ವಲ್ಪ ಕಲಸಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇವಾಗ ಬಾಗಿಲೊರ್ಸಿ ಬಾಗಿಲಿಗೆಲ್ಲ ಕುಂಕುಮ ಇಟ್ಟು ಬಂದೆ. ಮನೆಯವ್ರಿಗೆ ಸ್ವಲ್ಪ ಕುಂಬಳಕಾಯಿ ಕೊಡ್ರಿ ಅಂತಂದೆ. ಮೇಲೆ ತೊಗಟೆ ತೆಗಿಬೇಕಲ್ಲ, ಅದು ನೋಡಿ ಮಾಡಿಕೊಡ್ತಿದ್ದಾರೆ. ರೋಹಿತ್ತು ಸ್ವಲ್ಪ ಮನೆಯೆಲ್ಲ ಧೂಳೋದ್ರಪ್ಪ ಹಾಲಲ್ಲಿ ಅಂತ ಅಂದೆ. ಅವನು ಕೂಡ ಧೂಳೆಲ್ಲ ತೆಗಿತಾ ಇದ್ದಾನೆ. ಸುಜಿತ್ ಬಂದು ಹಿಟ್ಟನ್ನೆಲ್ಲ ಕಲಿಸ್ತಾ ಇದ್ದಾನೆ. ಬನ್ನಿ ಇವಾಗ ಮಲ್ಟಿಗ್ರೇನ್ ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಪಲ್ಯ ನಿಧಾನಕ್ಕೆ ಮಾಡ್ತೀನಿ. ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡಬೇಕು. 4-5 ಡೇಸ್ ಆಯಿತು ನಿಲ್ಲಿಸಿ. ರೊಟ್ಟಿಗೆ ಇವಾಗ ಕಲಸಿಡ್ತಾ ಇದ್ದೀನಿ. ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಅಕ್ಕಿ ಹಿಟ್ಟು ಒಂದು 3 ಬೌಲಷ್ಟು ತೊಗೊಂಡಿದ್ದೀನಿ. 1 ಬೌಲಷ್ಟು ಅದಕ್ಕೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. 1 ಬೌಲು 2 ಬೌಲಷ್ಟು ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಇಷ್ಟ ಆದರೆ ಸ್ವಲ್ಪ ರಾಗಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ಕೆಲವೊಂದು ಸಲ ಸೇರಿಸ್ತೀನಿ, ಕೆಲವೊಂದು ಸಲ ಸೇರಿಸಲ್ಲ. ನೋಡಿ ಸುಜಿತ್ ನೋಡಿ ಅಡುಗೆ ಮಾಡೋದು ತೋರಿಸ್ತಾ ಇದ್ದಾನೆ. ನಿಜ ಸುಜಿತ್ನ ಇಟ್ಕೊಂಡು ನೋಡಿ ಉಪ್ಪೆಲ್ಲ ಹಾಕ್ತಾ ಇದ್ದಾನೆ ತೆಗೆದು. ಸುಜಿತ್ನ ಇಟ್ಕೊಂಡು ಇದೆಲ್ಲ ಮಾಡೋದಿದೆ ನೋಡಿ. ನಿಜವಾಗ್ಲೂ 1 ಸೆಕೆಂಡು ಸುಮ್ಮನಿರಲ್ಲ ಅವನು. ನನ್ನ ಹಿಂದೆನೇ ಇರ್ತಾನೆ. ನಾನು ಏನು ಚಪಾತಿ ಮಾಡಿದ್ರೆ ಅವನು ಚಪಾತಿ ಮಾಡಬೇಕು, ತರಕಾರಿ ಹಚ್ಚಿದ್ರೆ ಅವನು ತರಕಾರಿ ಹಚ್ಚಬೇಕು. ಇವಾಗಂತೂ ಇವನು ತಪ್ಪಿಸ್ಕೊಂಡು ನಿಮಗೆ ನಾನು ಇದನ್ನೆಲ್ಲ ತೋರಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀರು ಹಾಕಿ ನೋಡಿ, ನೀರು ತೊಗೊಬರೋಣ ಅಂತ ಹೋಗಿದ್ದೀನಿ ಫಿಲ್ಟ್ರಲ್ಲಿ. ಅಷ್ಟರಲ್ಲಿ ಇದನ್ನು ಸಿಂಬೆನ ಇದ್ರೊಳಗೆ ಇಟ್ಟಿದ್ದಾನೆ ಅವನು. ಇವಾಗ ನೀರು ಹಾಕ್ಕೊಂಡು ಕಲಸಿ ಒಂದು ಅರ್ಧ ಗಂಟೆ ಇಡೋದು ಅಷ್ಟೇ. ತಕ್ಷಣ ಮಾಡಿದ್ರೂ ಬರುತ್ತೆ. ಸ್ನೇಹಿತರೆ, ನನ್ನ ಡಯಟ್ ಫುಡ್ಡು ಅಥವಾ ನನ್ನ ಫುಡ್ ರೋಟೀನು ಇದೆಲ್ಲ ಕೇಳ್ತಾ ಇರ್ತೀರಲ್ವ. ನಾನು ಯಾವಾಗಲೂ ಅಷ್ಟೇ ಈ ಥರ ಹೆಲ್ದಿ ಫುಡ್ಗಳನ್ನೇ ಮಾಡ್ಕೊಂಡು ತಿನ್ನೋದು. ಹೊಟ್ಟೆ ಕೂಡ ಫಿಲ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಏನು ಆಯಿಲ್ ಇಲ್ಲ. ಈ ರೊಟ್ಟಿ ಅಂತೂ ತುಂಬಾ ಬೆನಿಫಿಟ್ ಇದೆ ಮತ್ತು ನಿಮ್ಗೆ ಹೊಟ್ಟೆ ಕೂಡ ತುಂಬುತ್ತೆ. ಜೊತೆಗೆ ಇದಕ್ಕೆ ಯಾವುದೇ ಆಯಿಲ್ ಹಾಕಿ ದೋಸೆಗೆಲ್ಲ ಹಾಕ್ತೀವಲ್ಲ, ಚಪಾತಿಗೆ, ಆ ಥರ ಆಯಿಲೆಲ್ಲ ಏನೂ ಹಾಕಿ ಮಾಡೋಂಥ ಅವಶ್ಯಕತೆ ಇಲ್ಲ. ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದಕ್ಕೆ ಯಾವುದು ಬೇಕಾದರೂ ಪಲ್ಯನ ಮಾಡ್ಕೋಬೋದು ನೀವು. ಲೈಕ್ ಟೊಮೊಟೊ ಪಲ್ಯ, ಬೆಂಡೆಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ, ಇದು ಯಾವುದು ತರಕಾರಿ ಯಾವುದಿರುತ್ತೆ ಎಲ್ಲ ಪಲ್ಯ ಕೂಡ ಮಾಡ್ಕೋಬೋದು ಇದಕ್ಕೆ. ಸ್ನೇಹಿತರೆ, ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ, ತೋರಿಸಿದ್ನಲ್ವ. ತೋರಿಸ್ತೀನಿ ನಾನು ನಿಮಗೆ. ಇನ್ನೂ ನಾನು ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿಲ್ಲ. ರೊಟ್ಟಿಗೆ ನಾನು ಕಲಸಿ ಇಟ್ಬಿಟ್ಟು ನಂತರ ಕುಂಬಳಕಾಯಿ ಪಲ್ಯ ತುಂಬ ಈಸಿ ಅಲ್ವಾ, ಆಮೇಲೆ ಮಾಡ್ಕೊಂಡ್ರಾಯಿತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ತೊಗಟೆ ಎಲ್ಲ ತಕ್ಕೊಡ್ರಿ ಅಂತ ಹೇಳಿದ್ದೀನಿ. ಅದೆಲ್ಲ ತೆಗೆದು ಇಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಕಲಸಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ. ಇದನ್ನು ಒಂದು 1/2 ಅವರ್ ಆದರೂ ಆಯಿತು, ಇಲ್ಲ ತಕ್ಷಣ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಮಲ್ಟಿಗ್ರೈನ್ ದೋಸೆ ಕೂಡ ಹಾಕೋತೀನಿ, ಇದರಲ್ಲಿ ರೊಟ್ಟಿ ಕೂಡ ಹಾಕೋತೀನಿ. ಇದು ನನ್ನ ಬೆಳಗಿನ ತಿಂಡಿ ಇದಾಗಿರುತ್ತೆ ಇವತ್ತಿನ ಒಂದು ಫುಡ್ ರೋಟಿನಲ್ಲಿ. ಇದು ನೆನೆಯೋ ವರ್ಷದಲ್ಲಿ ಒಂದು 1/2 ಅವರ್, 1-3/4 ಗಂಟೆ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ವರ್ಕೌಟ್ ಎಲ್ಲ ಮುಗಿಸಿದ್ದಾಯಿತು. ಇವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಒಂದು ಕಡೆ ಕುಂಬಳಕಾಯ್ದು ಸಿಹಿ ಪಲ್ಯ, ಇನ್ನೊಂದು ಕಡೆ ಖಾರ ಪಲ್ಯಕ್ಕೆ ಕುಕ್ಕರ್ ಕೂಗಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ರೊಟ್ಟಿ ಕೂಡ ಕಲಸಿಟ್ಟಿದ್ದೀನಿ. ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳನ್ನ ತೊಳ್ಕೊಂಬಿಡೋಣ. ಈ ಥರ ಇರುತ್ತೆ ನನ್ನ ಕೆಲಸ. ನನ್ನ ಕೆಲಸಗಳು ಏನಾದರೂ ಇಷ್ಟ ಆಗ್ತಿದೆಯಾ ಹೇಗೆ? ಯಾಕೆ ಗೊತ್ತಾ, ನಾನು ಸುಮ್ಮನೆ ಸೋಮಾರಿ ಥರ ಕೂರೋ ಅಂತಾಳಲ್ಲ. ಏನಾದರೂ ಒಂದು ಹುಡ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಆ್ಯಕ್ಟಿವ್ ಆಗಿರಬೇಕು ಹೆಣ್ಮಕ್ಳು. ಸೋಮಾರಿ ತಂದಿಂದ ಸುಸ್ತಾದಾಗ, ಸ್ವಲ್ಪ ಸ್ಟ್ರೈನ್ ಆದಾಗ ಕೂರೋಣ, ಇಲ್ಲ ಅಂತ ಅಲ್ಲ. ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕೇ ಬೇಕು. ಹಾಗಂತ ಹೇಳ್ಬಿಟ್ಟು ರೆಸ್ಟೇ ಜೀವನ ಮಾಡ್ಕೋಬಾರ್ದಲ್ವ.
ಏನಾದರೂ ಆ್ಯಕ್ಟಿವ್ ಆಗಿದ್ದಾಗ ಮಾತ್ರ ನಮ್ಮ ಮೈಂಡ್ ಫ್ರೆಶ್ ಆಗಿರೋಕ್ಕೆ ಸಾಧ್ಯ. ಆ ಕಡೆ ಈ ಕಡೆ ಅದು ಇದು ಚಿಂತೆಗಳನ್ನ ಮಾಡೋದಕ್ಕೆ ಮೈಂಡ್ಗೆ ನಮಗೆ ಟೈಮ್ ಕೊಡಬಾರ್ದು. ಆವಾಗ ಮಾತ್ರ ನಾವು ಖುಷಿಯಾಗಿ ಹೆಲ್ದಿಯಾಗಿ ನಮ್ಮ ಕುಟುಂಬದ ಕಡೆ ಗಮನ ಕೊಡೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಸ್ವಲ್ಪ ಯಾವಾಗಲೂ ಅಷ್ಟೇ ನೀವೆಲ್ಲರೂ ಹೀಗೆ ಇರಬೇಕು ಅಂತ ನನ್ನ ಒಪಿನಿಯನ್ ಅಲ್ಲ. ನಾನು ಹೇಗಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ, ಹೇಳ್ತೀನಿ ಅಷ್ಟೇ. ಏನು ಗೊತ್ತಾ ಸ್ನೇಹಿತರೆ, ಮನೆಯಲ್ಲೇ ಮಾಡುವಂತಹ ಊಟ ಮಾಡಿಕೊಂಡು ಅಚ್ಚುಕಟ್ಟಾಗಿ ತಿಂಡಿ ಊಟ ಇದನ್ನೆಲ್ಲ ಮಾಡಿಕೊಂಡು ನಾವು ಎಷ್ಟು ವೆಯ್ಟ್ ಲಾಸ್ ಕೂಡ ನಾವು ಮಾಡ್ಕೋಬೋದು. ನಾನು ರೋಹಿತ್ ಹುಟ್ಟಿದ ನಂತರ ಒಂದು ಟೈಮಲ್ಲಿ ತುಂಬಾ ನನ್ನ ದಪ್ಪ ಇದೆ. ಅಂದರೆ ವೆಯ್ಟು ಸ್ವಲ್ಪ 70ವರೆಗೂ ಹೋಗಿತ್ತು. ಆದರೂ ತುಂಬಾ ವೆಯ್ಟ್ ಕಾಣಿಸ್ತಾ ಇದೆ, ತುಂಬ ಗುಂಡು ಕಾಣಿಸ್ತಾ ಇದೆ. ಈ ಥರ ನನ್ನ ಫೇಸು ಫ್ಲ್ಯಾಟ್ ಆಗಿರಲಿಲ್ಲ ನನಗೆ. ತುಂಬ ಗುಂಡ್ಗಿತ್ತು ಫೇಸ್ ಎಲ್ಲ. ಬಟ್ ನಾನು ಈ ಹೊಸ ಮನೆ ಕಟ್ಟಿದ ನಂತರ ನನಗೆ ಆವಾಗ ನಾನು ಮನೆ ಕಟ್ಟೋ ಬ್ಯುಸಿನಲ್ಲಿ ಸ್ವಲ್ಪ ನನಗೆ ಎಕ್ಸಸೈಸ್ಗಳು ಡಯಟು ಇದೆಲ್ಲ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಹೊಸ ಮನೆಗೆ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ನಾನು ತಗೊಂಡು ಎಕ್ಸಸೈಸು ಮತ್ತು ಫುಡ್ ಕಂಟ್ರೋಲ್ ಡಯಟ್ ಮಾಡಿಕೊಂಡು ಊಟನ ಕಂಟ್ರೋಲ್ ಮಾಡಿಕೊಂಡು, ಅಂದರೆ ಕಂಟ್ರೋಲ್ ಅಂದರೆ ಹಸುಕೊಂಡು ಏನೂ ತಿಂದಿರೆ ಬರೀ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಬರೀ ಈ ಥರದ್ದೇ ತಿನ್ಕೊಂಡು ನೀರು ಕುಡ್ಕೊಂಡು ಈ ಥರ ಡಯಟ್ ಮಾಡ್ತೀನಿ ಅಂದರೆ ಖಂಡಿತ ಮಸಲ್ಸ್ ಲಾಸ್ ಆಗುತ್ತೆ ಮತ್ತು ಯಾವುದೋ ಕಾಯಿಲೆ ಬಂದಿರೋರ ಥರ ಕಾಣಿಸ್ತಿರ್ತಾರೆ. ಆ ಥರ ಒಂದು ಆ ಥರ ಒಂದು ಏನು ಫುಡ್ನ ಮೇಂಟೈನ್ ಮಾಡಬಾರ್ದು. ನಾವು ಎಲ್ಲನೂ ತಿನ್ಕೋಬೇಕು, ಆದರೆ ಅದರಲ್ಲಿ ಪ್ರೋಟೀನು ರಿಚ್ ಆಗಿರಬೇಕು ಮತ್ತು ಐರನ್ ಕಂಟೆಂಟ್ ಇರೋ ಅಂಥ ಫುಡ್ಗಳನ್ನ ತಿನ್ನಬೇಕು, ಪ್ರೋಟೀನ್ ಇರೋ ಅಂಥದ್ದನ್ನ ತಿನ್ನಬೇಕು. ನೋಡ್ತಾ ಇರ್ತೀರ ನನ್ನ ಫುಡ್ಡು ಯಾವಾಗಲೂ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಈ ಥರ ರೊಟ್ಟಿ ಜಾಸ್ತಿ, ಬೆಳಗ್ಗೆ ಹೊತ್ತು ಚಪಾತಿ ಇದ್ದರೆ ಚಪಾತಿ ತಿಂತೀನಿ, ಈ ಥರ ರೊಟ್ಟಿ ಇದ್ದರೆ ತಿಂತೀನಿ. ದೋಸೆ ಮಾಡಿದ ದಿವಸ ಸ್ವಲ್ಪ ಕಡಿಮೆ, ಮೂರು ದೋಸೆ ತಿನ್ನೋ ಹತ್ರ ಒಂದು ದೋಸೆ ಸ್ವಲ್ಪ ಪಲ್ಯ, ಆಲೂಗಡ್ಡೆ ಪಲ್ಯ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಚಟ್ನಿನ ಉಪಯೋಗಿಸ್ಕೊತೀನಿ. ಸ್ವಲ್ಪ ಚಟ್ನಿಗಳಲ್ಲಿ ವೆರೈಟಿ, ಕಡಲೆಬೇಳೆ ಚಟ್ನಿ, ಶೇಂಗಾ ಚಟ್ನಿ, ಈ ಥರದ್ದೆಲ್ಲ ಹುರುಳಿಕಾಳು ಚಟ್ನಿ ಇದನ್ನೆಲ್ಲ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪಿನ ಚಟ್ನಿ ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ರೊಟ್ಟಿ ಚಪಾತಿ ಇದ್ರ ಜೊತೆ, ಆಮೇಲೆ ರಾಗಿ ರೊಟ್ಟಿ, ಎಸ್ಪೆಷಲಿ ರಾಗಿ ರೊಟ್ಟಿ, ಅದಕ್ಕೆ ತರಕಾರಿಗಳನ್ನ ತುರಿದು ಹಾಕಿ, ಅಂದರೆ ಕ್ಯಾರೆಟು, ಗೆಡ್ಡೆಕೋಸು, ಕ್ಯಾರೆಟ್ ಹಾಕಿದ್ರೂ ನಡೆಯುತ್ತೆ. ಜೊತೆಗೆ ಮಸಾಲೆ ಅಂದರೆ ಈರುಳ್ಳಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನೀವು ಮಸಾಲ ರೊಟ್ಟಿ ಥರ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ಮತ್ತು ನಿಮಗೆ ವೆಯ್ಟ್ ಕೂಡ ಗೈನ್ ಆಗೋದಿಲ್ಲ. ಸಿಸ್ಟರ್ ಕೇಳ್ತಾ ಇದ್ರು ನನಗೆ, ವೆಯ್ಟ್ ನೀವು ಟೋಟಲಾಗಿ ಎಷ್ಟು kg ಇಳಿಸಿದ್ರಿ ಅಂತ. ಸ್ನೇಹಿತರೆ, ಇವಾಗ ಒಂದೇ ಒಂದು ಡ್ರಾಪ್ ಅಷ್ಟು ಹಾಕ್ಕೋಬೇಕು ಆಯಿಲು, ಯಾಕೆಂದರೆ ರೊಟ್ಟಿ ಎದ್ದೊಳೋದಿಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಒಂಚೂರು ಈರುಳ್ಳಿನ ಹಿಂಗೆ ಹಚ್ಚಿಬಿಟ್ಟು ರೊಟ್ಟಿನ ಬಳಿದ್ಕೊಂಡು ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ಮತ್ತು ಯಾವುದೇ ಆಯಿಲ್ನ ಹಾಕೋದಿಲ್ಲ. ಫಸ್ಟ್ ಟೈಮ್ ಮಾತ್ರ ಈ ಥರ ಒಂದು ಹನಿಯಷ್ಟು ಆಯಿಲ್ನ ಅಪ್ಲೈ ಮಾಡ್ತೀವಿ. ಆಮೇಲೆ ನಂತರ ಏನು ಆಯಿಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇವಾಗ ಆ ವಿಷಯಕ್ಕೆ ಬರ್ತೀನಿ. ಕೇಳ್ತಾಯಿದ್ರು, ನಾನು ಸುಜಿತ್ಗೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ವೆಯ್ಟ್ನ ನಾನು 58 kg ಇದ್ದೆ. ನನ್ನ ಹೈಟ್ಗೆ ಅಷ್ಟು ವೆಯ್ಟು ತುಂಬಾ ಕಡಿಮೆ ಆಯಿತು. ಯಾಕೆ ಅಂತಂದರೆ 58 kg ತುಂಬಾ ಲಾಸ್ ಮಾಡಿದ್ದೆ. ವೆಯ್ಟು ತುಂಬ ಸಣ್ಣ ಆಗೋಗ್ಬಿಟ್ಟಿದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು 70 kg ಇದ್ದೆ. ನೋಡೋಣ ವೆಯ್ಟ್ ಇಳಿಸಿದ್ರೆ ನನ್ನ ಬಾಡಿ ಹೇಗೆ ನನಗೆ ಸಪೋರ್ಟ್ ಮಾಡುತ್ತೆ ನೋಡೋಣ ಅಂದ್ಕೊಂಡು ನಾನು 58 kgಗೆ ನಾನು ವೆಯ್ಟ್ನ ಕಡಿಮೆ ಮಾಡಿಕೊಂಡೆ. ಬಟ್ ಹೆಲ್ತಿ ಆಗಿದೆ, ಯಾವುದೇ ಸಮಸ್ಯೆ ಇರಲಿಲ್ಲ, ಆರೋಗ್ಯ ಸಮಸ್ಯೆ ಇರಲಿಲ್ಲ. ತುಂಬ ಆ್ಯಕ್ಟಿವ್ ಆಗಿ ತುಂಬ ಒಂದು ಖುಷಿಯಾಗೇ ಇದ್ದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಮಗೆ ವೆಯ್ಟ್ ಲಾಸ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಬಾಡಿ ಎಷ್ಟು ನಮಗೆ ಸಪೋರ್ಟ್ ಮಾಡುತ್ತೆ ಅಂತ. ಬಟ್ 58 kg ನಾನು ವೆಯ್ಟ್ ಇಳಿಸಿದ ನಂತರ ನಾನು ಸುಜಿತ್ಗೆ ಪ್ರೆಗ್ನೆಂಟ್ ಆಗಿದ್ದು. ಸಣ್ಣ ಆದಮೇಲೆ ಮತ್ತು ನಾನು ಆವಾಗ ಡಯಟು ಮತ್ತು ಎಕ್ಸಸೈಸು ವರ್ಕೌಟು ಎಲ್ಲ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಾದಮೇಲೆ ಸುಜಿತ್ತು ಹುಟ್ಟಿದ ನಂತರ ನಾನು ಪ್ರೆಗ್ನೆಂಟಲ್ಲಿ 73 kgವರೆಗೂ ನಾನು ವೆಯ್ಟ್ ಜಾಸ್ತಿ ಆದೆ. ಅಂದರೆ 58 kgಯಿಂದ 74ವರೆಗೂ ನಾನು ರೈಸ್ ಆಗಿದ್ದೆ ಪ್ರೆಗ್ನೆಂಟಲ್ಲಿ. ಅದಾದ ನಂತರ ಡೆಲಿವರಿ ಆದಮೇಲೆ ನಾನು ವೆಯ್ಟ್ನ ಚೆಕ್ ಮಾಡಿದ ನಂತರ 1 ತಿಂಗಳಿಗೆ ನಾನು
ಮತ್ತು ನಾನು ಎಷ್ಟು ಕೆ ಜಿಗೆ ಬಂದಿದ್ದೆ ಅಂತ ಅಂದ್ರೆ 70 ಕೆ ಜಿಗೇನೋ ಬಂದಿದ್ದೆ. ನಂತರ ನಾನು ಸ್ವಲ್ಪ ಸಣ್ಣನೇ ಆದೆ, ಅಂದರೆ ಬಾಣಂತಿ ಫುಡ್ಗಳೆಲ್ಲ ತೊಗೊಳ್ತಾ ಒಂದು ಸ್ವಲ್ಪ ಸಣ್ಣ ಆದೆ, ಅಂದರೆ 69 ಈ ಥರ ಇತ್ತು. ಅಂದರೆ 70 ಇಷ್ಟೇ ಮೇಂಟೈನ್ ಆಗ್ತಿತ್ತು. ಬಟ್ ಸ್ವಲ್ಪ ಅಷ್ಟು ವೆಯ್ಟ್ ಇದ್ದರೂ ಕೂಡ ಒಂಥರ ಹೊಟ್ಟೆ ಎಲ್ಲ ನಿಮಗೆ ಗೊತ್ತೇ ಇದೆ, ತಾಯ್ತನದ ಹೊಟ್ಟೆ ಇದ್ದೇ ಇರುತ್ತೆ ಅಲ್ವಾ, ಎಲ್ರಿಗೂ ಅಷ್ಟೇ. ಮೊದಲನೇ ಮಗು ಆದಾಗ ಹೊಟ್ಟೆ ನಮ್ಗೆ ಅಷ್ಟೊಂದು ಇರಲ್ಲ, ಬಟ್ ಎರಡನೇ ಮಗು ಆದಾಗ ನಮಗೆ ದೊಡ್ಡ ಹೊಟ್ಟೆ ತನ್ನಷ್ಟಕ್ಕೆ ತಾನೇ ಜೋತು ಬೀಳೋಕ್ಕೆ ಶುರುವಾಗುತ್ತೆ. ಯಾಕೆ ಅಂದರೆ ಅದು ನಮ್ಮ ಹೊಟ್ಟೆ ಭಾಗ ಏನಿರುತ್ತೆ ಅದು ದೊಡ್ಡದಾಗಿರುತ್ತೆ, ಎಕ್ಸ್ಪೆಂಡ್ ಆಗಿರುತ್ತೆ ತುಂಬಾ. ಹಾಗಾಗಿ ಅದನ್ನು ನಾವು ನಾರ್ಮಲ್ ಸ್ಟೇಜಿಗೆ ತರೋದು ತುಂಬಾ ಕಷ್ಟ. ಬಟ್ ನಾನು ಹೀಗಾಗಿದ್ದೀನಲ್ಲಪ್ಪ, ನನ್ನ ಮೊದಲನೇ ಸ್ಥಿತಿಗೆ ಬರ್ತೀನ ಅಂತ ನನಗೂ ಕೂಡ ಡೌಟ್ ಆಗಿತ್ತು. ಮುಂದೆ ಹೇಳ್ತೀನಿ. ಇವಾಗ ಖಾರ ಪಲ್ಯ ವಿಷಲ್ ತೊಗೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಆ ಕಡೆ ಸಿಹಿ ಪಲ್ಯನೂ ರೆಡಿ ಆಯಿತು, ಈ ಕಡೆ ಖಾರ ಪಲ್ಯನೂ ರೆಡಿ ಆಯಿತು. ಅದಾದ ನಂತರ ನಾನು ಪಾಪುಗೆ 6 ಮಂತ್ ಆಗೋವರೆಗೂ ನಾನು ಯಾವುದೇ ಡಯಟ್ನ ಅಥವಾ ಎಕ್ಸಸೈಸ್ನ ನಾನು ಮಾಡಿರಲಿಲ್ಲ. ಪಾಪುಗೆ ಒಂದು 5 ತಿಂಗಳು ತುಂಬ್ತಾ ಬರ್ತಾ ಇದೆ ಅನ್ನೋ ಟೈಮಲ್ಲಿ, 6 ತಿಂಗಳಿಗೆ ಬಿದ್ದಿರೋ ಟೈಮಲ್ಲಿ ಒಂದು ಅಂದಾಜಲ್ಲಿ ಆಜುಬಾಜು ಹೇಳ್ತೀನಿ, ಯಾಕೆ ಸ್ವಲ್ಪ ಮರ್ತೋಗಿರುತ್ತೆ. ಆ ಟೈಮಲ್ಲಿ ನಾನು ಸ್ವಲ್ಪ ಬೆಳಗ್ಗೆ ಹೊತ್ತು ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆ ಒಳಗಡೆ ವಾಕ್ ಮಾಡೋದು, ಆಮೇಲೆ ಎಕ್ಸಸೈಸ್, ಸಣ್ಣ ಪುಟ್ಟ ಎಕ್ಸಸೈಸ್ಗಳು. ಅಂದರೆ ನಮಗೆ ಸಿಸೇರಿಯನ್ ಲಾಸ್ಟ್ ಟೈಮ್ ನಾನು ಸಿಸೇರಿಯನ್ ಮಾಡಿಸ್ಕೊಂಡಿದ್ದೀನಿ, ಜೊತೆಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಆಗಿದ್ದರಿಂದ ಸ್ವಲ್ಪ ನಾನು ಹೆವಿ ಎಕ್ಸಸೈಸ್ಗಳನ್ನ ಮಾಡ್ತಾ ಇರಲಿಲ್ಲ. ಅಭ್ಯಾಸ ತಪ್ಪೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸುಜಿತ್ ಹುಟ್ಟೋಕ್ಕಿಂತ ಮುಂಚೆಯಿಂದನೂ ನಾನು ವರ್ಕೌಟ್ನ ಮಾಡಿದ್ದೀನಿ. ಮತ್ತು ಸುಜಿತ್ ಹುಟ್ಟಾದ ನಂತರ ನಾನು ಹೇಳಿದ್ನಲ್ಲ 5 ತಿಂಗಳು ಅಥವಾ 6 ತಿಂಗಳಿಗೆ ನಾನು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ನೀವು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಿರಬೇಕಾಗತ್ತೆ. ಜೊತೆಗೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ತಿಳ್ಕೊಬೇಕಾಗುತ್ತೆ. ನಾವು ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಮತ್ತು ಗಾಯ ಎಲ್ಲ ಸಂಪೂರ್ಣವಾಗಿ ಒಣಗಿರಬೇಕು ನಮಗೆ ಎಕ್ಸಸೈಸ್ ಮಾಡಬೇಕು ಅಂದರೆ. ನೋಡಿದ್ರಲ್ಲ, ಇವಾಗ ನನ್ನ ಒಂದು ಫುಡ್ ಕೂಡ ಅದೇ ಆಗಿರುತ್ತೆ, ರೊಟ್ಟಿ ಮತ್ತು ಏನು ಕುಂಬಳಕಾಯಿ ಪಲ್ಯ ನಾನು ತೊಗೊಂಡಿದ್ದೀನಿ ಇವತ್ತು. ಹೇರ್ ಪ್ಯಾಕ್ ಹಾಕಿದ್ದೆ, ಮೆಂತ್ಯ ಪ್ಯಾಕು. ಸ್ನಾನ ಆಯ್ತು, ಇವತ್ತು 5 ಡೇಸ್ ಆಗಿತ್ತಲ್ಲ, ದೇವ್ರ ದೀಪ ಹಚ್ಚಿ ಇವಾಗ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡ್ಕೋತೀನಿ ಅಷ್ಟೇ. ಯಾಕೆಂದರೆ ತುಂಬ ನಾನು ವೆಯ್ಟ್ ಇಳಿಸಬೇಕು ಅನ್ನೋದೇನಿಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ, ಮಧ್ಯಾಹ್ನಕ್ಕೂ ಅಷ್ಟೇ ಒಳ್ಳೆ ಹೆಲ್ತಿ ಫುಡ್ನ ನಾನು ತೊಗೋತೀನಿ. ಇವಾಗ ಏನು ಮಾಡ್ಕೋತಾ ಇದ್ದೀನಿ, ಒಂದು ಕಡೆ ಕಾಯಿ ಬಜ್ಜಿ ಮಾಡಿದ್ದೀನಿ, ಸ್ವಲ್ಪ ಕಡಲೆಕಾಳನ್ನ ಬೇಯಿಸಿದ್ದೀನಿ, ಅಂದರೆ ನೆಂಚ್ಕೊಳ್ಳೋದಕ್ಕೆ ಅಂತ. ಸ್ವಲ್ಪ ಇರಬೇಕು ಪ್ರೋಟೀನು ಮತ್ತು ರಿಚ್ ಫುಡ್ಡು, ಇದೆಲ್ಲನೂ ಡಯಟ್ ಮಾಡೋರಿಗೆ ತುಪ್ಪ ಇದೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಒಂದು ಕಡೆ ಕಡಲೆಕಾಳನ್ನ ಬೇಯಿಸಿದ್ದೀನಿ, ಜೊತೆಗೆ ಇವಾಗ ಎಗ್ ಬುರ್ಜಿನ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಸುಜಿತ್ಗೂ ತುಂಬ ಇಷ್ಟ. ನಾನು ಸುಮಾರು ಡಯಟ್ಗಳಲ್ಲಿ ನಾನು ಒಂದು ಎಗ್ನ ಸೇರಿಸ್ಕೊಂಡಿದ್ದೀನಿ. ಎಗ್ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಅಷ್ಟು ವೆಯ್ಟ್ನ ನಾನು ಲಾಸ್ ಮಾಡಬೇಕು ಅಂತ ಅಂದರೆ ಹೆಚ್ಚು ಕಮ್ಮಿ ಆವಾಗೇ ನಾನು ಒಂದು 10ರಿಂದ 11 kg ಇಳಿಸಿದ್ದೆ ಅಂತ ಅನಿಸುತ್ತೆ. ನಾನು ಅವಾಗ ಇದನ್ನು ಏನು ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಏನೇನು ತೊಗೋತಿದೆ ಅಂತ ಹೇಳ್ತೀನಿ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಲೈಟಾಗಿ ಅವಲಕ್ಕಿ ತೊಗೋತಾ ಇದ್ದೆ, ಮತ್ತು ಇಡ್ಲಿ ಎಲ್ಲ ಸ್ವಲ್ಪ ದೋಸೆ ಸ್ಕಿಪ್ ಮಾಡಿದ್ದೀನಿ. ಆ ಜಾಗದಲ್ಲಿ ನಾನು ಮಲ್ಟಿಗ್ರೈನು ರೊಟ್ಟಿ, ದೋಸೆ ಮತ್ತು ವೀಟ್ ಬನ್ ಬರುತ್ತಲ್ಲ, ಗೋಧಿ ಬನ್ನು, ಅದಕ್ಕೆ 2 ಮೊಟ್ಟೆನ ಆಮ್ಲೆಟ್ ಮಾಡಿಕೊಂಡು ಸಾಲ್ಟು ಪೆಪ್ಪರು ಹಾಕ್ಕೊಂಡು ಅದನ್ನೇ ನಾನು ಬ್ರೇಕ್ಫಾಸ್ಟಿಗೆ ತೊಗೋತಾ ಇದ್ದೆ. ಜೊತೆಗೆ ಸ್ವಲ್ಪ ಫ್ರೂಟ್ಸು, ವೆಜಿಟೇಬಲ್ಲು, ಸೌತೆಕಾಯಿ ಹೇರಳವಾಗಿ ತೊಗೊಂಡಿದ್ದೀನಿ. ನೀವು ಕೂಡ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಹಸುಕೊಂಡು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಒಂದು ರೋಟೀನ್ನ ನೀವು ಫಾಲೋ ಮಾಡಬೇಕು. ಸ್ವಲ್ಪ ನಿಮಗೆ ಫಸ್ಟು ನಿಮಗೆ ಕಷ್ಟ ಆಗ್ಬೋದು, ಸ್ವಲ್ಪ ಅಭ್ಯಾಸ ಆಗುತ್ತೆ. ಎಷ್ಟೇ ವೆಯ್ಟ್ ಇದ್ದರೂ ಕೂಡ ನೀವು ತಾಳ್ಮೆಯಾಗಿ ಕಾಯಬೇಕಾಗುತ್ತೆ. ಈಗ ನೋಡಿ, ಸುಮಾರು ಜನ ತುಂಬ ವೆಯ್ಟ್ ಬರ್ತಾರೆ. ವೆಯ್ಟ್ ಬಂದರೂ ಕೂಡ ಅವ್ರು ನೋಡೋದಕ್ಕೆ ಫಿಟ್ಟಾಗೇ ಇರ್ತಾರೆ, ಅಂದರೆ ನೋಡೋದಕ್ಕೆ ಸಣ್ಣನೇ ಇರ್ತಾರೆ. ಈಗ ಎಷ್ಟೊಂದು ಜನ ನನಗೂ ಕೇಳ್ತಾರೆ, ಬಟ್ ನಾನು ತುಂಬ ಫಿಟ್ಟಾಗಿದ್ದೀನಿ ಅಂತ ಹೇಳ್ತಾ ಇಲ್ಲ. ವೆಯ್ಟ್ ನೋಡಿದ್ರೆ ಅಷ್ಟೊಂದು ಬರ್ತೀರಾ ಅಂದರೆ, ನಾನು ಇವಾಗ 69 kg ಅಷ್ಟು ಬರ್ತೀರಾ ನೋಡಿದ್ರೆ, ನೋಡೋಕ್ಕೆ ಫಿಟ್ಟಾಗಿ ಕಾಣಿಸ್ತೀರಾ, ಸಣ್ಣ ಕಾಣಿಸ್ತೀರಾ ಅಂತ ಸುಮಾರು ಜನ ಹೇಳ್ತಾರೆ. ಅಂದರೆ
ನಮ್ಮ ವೆಯ್ಟ್ಗಿಂತ ನಮ್ಮ ಬಾಡಿ ಫಿಟ್ಟಾಗಿ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು ನಾವು. ಈ ಥರ ಸುಮಾರು ಡಯಟ್ನ ನಾವು ಫಾಲೋ ಮಾಡಬೇಕಾಗುತ್ತೆ ನೋಡಿ. ಇವಾಗ ಮಧ್ಯಾಹ್ನ ಮುದ್ದೆ ಮತ್ತು ಎಗ್ ಬುರ್ಜಿನ ತೊಗೋತಾ ಇದ್ದೀನಿ, ಜೊತೆಗೆ ಕಡಲೆಕಾಳು, ರೈಸ್ ಸ್ವಲ್ಪ ಕಡಿಮೆ ಅಷ್ಟೇ. ನಾನು ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಒಂದು ಮುದ್ದೆ ತಿಂದರೆ ನಿಮ್ಗೆ ಅಲ್ಲಿ ಅನ್ನ ತಿನ್ನೋ ಅಂಥ ಅವಶ್ಯಕತೆಯೇ ಇರಲ್ಲ. ನಮ್ಮ ಸೈಡ್ನಲ್ಲಿ, ನಮ್ಮ ಕರ್ನಾಟಕದ ಕಡೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮುದ್ದೆ ಮಾಡ್ತಾ ಇರ್ತಾರೆ. ಆದರೆ ಸುಮಾರು ಜನ ಸ್ವಲ್ಪ ಬೈಕೋಬೇಡಿ, ಸೋಮಾರಿತನದಿಂದ ಹೆಣ್ಮಕ್ಳು ಮುದ್ದೆನೇ ಮಾಡೋದಿಲ್ಲ. ಮುದ್ದೆ ಮಾಡಿದ್ರೆ ಗಂಡು ಮಕ್ಳಿಗೂ ಅದನ್ನು ನಾವು ತಿನ್ನೋಕ್ಕೆ ಯಾವಾಗ ಫಾಲೋ ಮಾಡ್ತೀವಿ ಆವಾಗ ಮನೆಯಲ್ಲಿರೋರು ಎಲ್ಲರೂ ಕೂಡ ಮುದ್ದೆ ತಿನ್ನೋಕ್ಕೆ ಫಾಲೋ ಮಾಡ್ತಾರೆ. ಖಂಡಿತ ಸ್ವಲ್ಪ ಮುದ್ದೆ, ಚಪಾತಿ ಇದನ್ನೆಲ್ಲ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ದೇಹಕ್ಕೆ ತಂಪು ಮತ್ತು ಸ್ಟ್ರಾಂಗಾಗಿರ್ತೀವಿ ಹೆಣ್ಮಕ್ಳು ಕೂಡ. ಹೇಳ್ಬೇಕು ಅಂದರೆ ನಮ್ಮ ಮನೆಯವ್ರಿಗೆ ನಾನು ಮುದ್ದೆನೇ ಬಿಟ್ಬಿಟ್ಟಿದ್ರು ಅವರು. ನಾನು ಯಾವಾಗ ಡಯಟ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಅವರು ಮುದ್ದೆ ತಿನ್ನೋಕ್ಕೆ ಶುರು ಮಾಡಿ ಬರೀ ಅನ್ನ ತಿಂತಾಯಿದ್ರು, ಓಡಾಡೋದಕ್ಕೆ ಶಕ್ತಿ ಇರ್ತಿಲ್ಲ ಅವ್ರಿಗೆ. ಯಾವಾಗ ಮುದ್ದೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಒಳ್ಳೆ ಸ್ಟ್ರೆಂತ್ ಆದರು, ಒಳ್ಳೆ ಗಟ್ಟಿ ಆದರು ನೋಡಿ. ಇವತ್ತಿನವರೆಗೂ ಒಂದು ದಿವಸನೂ ಅವರು ಮುದ್ದೆನ ಮಿಸ್ ಮಾಡಲ್ಲ. ನೀವು ನೋಡ್ತಾನೆ ಇರ್ತೀರ ನನ್ನ ವ್ಲಾಗ್ನ, ಏನಪ್ಪ ಇವ್ರು ದಿನಾ ಮುದ್ದೆ ಮಾಡ್ತಾರೆ ಅಂತ ಅನ್ಕೊಳ್ತಾ ಇರ್ತೀರೇನೋ ಎಷ್ಟೋ ಜನ, ಗೊತ್ತಿಲ್ಲ. ಅದು ನಮ್ಮ ಡೈಲಿ ರೊಟೀನ್ ಫುಡ್ ಅದು. ಇವಾಗ ನೋಡಿ ಸ್ವಲ್ಪ ಒಂದು 3-4 ದಪ್ಪ ಗಾತ್ರದ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಜೊತೆಗೆ ಒಂದೇ ಒಂದು ಟೊಮೊಟೊ ಇಷ್ಟು ಹಾಕ್ಕೊಂಡು ಮೊದಲೇ ಬಾರಿಗೆ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿನ ಸೈಡ್ಗೆ ಸರಿಸಿ, ಯಾಕೆ ಅಂದರೆ ಮೊಟ್ಟೆ ಬೇಯೋದಿಲ್ಲ, ಹಾಗಾಗಿ ಒಂದು 8 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಹುರಿದು ಆಗೋವರೆಗೂ ಕೂಡ ಈರುಳ್ಳಿನ ನಾನು ಮಿಕ್ಸ್ ಮಾಡೋದಿಲ್ಲ ಅದ್ರ ಜೊತೆ. ಈ ಥರ ಸ್ವಲ್ಪ ಎಲ್ಲ ಮೊಟ್ಟೆ ಸ್ವಲ್ಪ ಈ ಥರ ಉದುದ್ರಾಗ ಆದ ನಂತರ ಈರುಳ್ಳಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಉರಿನಲ್ಲಿ ಮಾಡಬಾರ್ದು, ಸ್ವಲ್ಪ ತಾಳ್ಮೆಯಾಗಿ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದು ಹೋಗುತ್ತೆ. ನಿಮ್ಮ ಮನೆಗಳಲ್ಲಿ ಹೇಗೆಲ್ಲ ಎಗ್ ಬುರ್ಜಿ ಮಾಡ್ತೀರಾ ಹೇಗೆ ಅಂತ ತಿಳಿಸಿ. ನಂತರ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರ. ಕೆಲವೊಂದು ಕಮೆಂಟ್ಸ್ ಬಗ್ಗೆನೂ ನಾನು ನಿಮಗೆ ಹೇಳಬೇಕು, ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ. ಯಾವ ಕಮೆಂಟು ಏನು ಅಂತ ಹೇಳ್ತೀನಿ ನಿಮಗೆ. ಇವಾಗ ಇದು ಈರುಳ್ಳಿ ಎಲ್ಲ ಹುರಿದಿದ್ದಾಯಿತು. ಇವಾಗ ಒಂದೇ ಒಂದು ಸ್ಪೂನು ಮನೇಲಿ ಮಾಡ್ಕೊಂಡಿರುವಂತಹ ಧನಿಯಾ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಇದ್ರ ಜೊತೆಗೆ ನಾವು ಡಯಟ್ನ ಫಾಲೋ ಮಾಡೋದ್ರ ಜೊತೆಗೆ ನಮಗೆ ಹೇಳ್ತಿದ್ದೀನಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದು ಖಂಡಿತ ಮುಖ್ಯವಾಗುತ್ತೆ. ವಾಕು ಅಥವಾ ಎಕ್ಸಸೈಸು ನಿಮಗೆ ಯಾವುದು ಮಾಡೋಕ್ಕಾಗುತ್ತೆ, ಯಾವುದು ಅನುಕೂಲ ಇದೆ ಅದನ್ನು ಮಾಡಿ. ನಿಮಗೆ ಇಲ್ಲ ನನಗೆ ಫುಲ್ ರೊಟ್ಟಿನೇ ತೋರಿಸಿ ಫುಡ್ಡು ಅಥವಾ ಎಕ್ಸಸೈಸ್ ರೊಟೀನ್ ತೋರಿಸಿ ಅಂದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಆದಷ್ಟು ನಿಮಗೆ ಹೆಲ್ಪ್ ಆಗುವಂತಹ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುವಂತಹ ರೆಸಿಪಿಗಳು, ಜೊತೆಗೆ ಅದಕ್ಕೆ ಅನುಕೂಲ ಆಗೋಂಥ ಎಕ್ಸಸೈಸ್ಗಳು, ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತ ಕಮೆಂಟ್ ಮಾಡಿ. ನಾನು ಟೈಮ್ ಮಾಡಿಕೊಂಡು ನಾನು ಏನೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ, ನಾನು ಇಷ್ಟು ಫಿಟ್ಟಾಗಿ ಇರೋದಕ್ಕೆ ಅಂತ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ನಾನು ಮೊಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಗ್ ಬುರ್ಜಿ ರೆಡಿಯಾಗುತ್ತೆ. ಏನು ಅಂದರೆ ಸುಜಿತ್ಗೆ ಎಗ್ಗನ್ನು ರೂಢಿ ಮಾಡಬೇಕು ಅಂತ, ಬಟ್ ಅವನು ಎಗ್ಗು ನಾನ್ ವೆಜ್ ಎಲ್ಲ ತಿನ್ನಲ್ಲ, ಎಗ್ಗಂತೂ ಮುಟ್ಟೋದೇ ಇಲ್ಲ. ಇವಾಗ ಅದಕ್ಕೆ ನೋಡೋಣ ಹೀಗಾದರೂ ಮಾಡಿದ್ರೆ ತಿಂತಾನೇನೋ ಅಂತ ಎಗ್ ಬುರ್ಜಿ ಮಾಡಿ ತಿನ್ನಿಸೋದಕ್ಕೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಸ್ವಲ್ಪ ಬಾಯ್ಲ್ ಮಾಡಿ ಪೆಪ್ಪರೆಲ್ಲ ಹಾಕ್ಕೊಟ್ರೆ ನಂಗೆ ಬೇಡ ಅಸಹ್ಯ ಅಂತ ಈ ಥರ ಎಲ್ಲ ಹೇಳ್ತಾನೆ ಸ್ಮೆಲ್ಗೆ. ಅದಕ್ಕೋಸ್ಕರ ಈ ಥರ ಮಾಡಿ ಕೊಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡಿಕೊಡ್ತೀನಿ ಸುಜಿತ್ಗೆ. ತುಂಬ ಇಷ್ಟಪಟ್ಟು ತಿಂತಾನೆ, ಬಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬನ್ನಿ ಇದೆಲ್ಲ ಆದ ನಂತರ ನನ್ನ ಫುಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನನ್ನ ಒಂದು ತಟ್ಟೆನಲ್ಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ. ನಂತರ ನಾನು ಸಂಜೆಗೆ ಏನು ತೊಗೋತೀನಿ ಅಂತ ಅಂದರೆ, ಒಂದು ಚಪಾತಿ ಜೊತೆಗೆ ಕುಕ್ಕುಂಬರು ಅಂದರೆ ಸೌತೆಕಾಯಿ, ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಕುಕ್ಕುಂಬರ್ ತೊಗೋತೀನಿ, ಒಂದು ಕ್ಯಾರೆಟ್ ತೊಗೋತೀನಿ, ಅಥವಾ ಅದ್ರ ಜೊತೆಗೆ ಏನಾದರೂ ಸಲಾಡ್ ಅಂದರೆ ಕೋಸಂಬರಿ ತೊಗೋತೀನಿ. ಜೊತೆಗೆ ಏನು ಸಲಾಡ್ಗಳು ತೊಗೋಬೋದು, ಅಂದರೆ ಹೆಸರು ಕಾಳು ಸಲಾಡ್ನೇ ಜಾಸ್ತಿ ನಾನು ತೊಗೊಳ್ಳೋದು, ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಬನ್ನಿ ಈಗ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಬರೋಣ. ಒಂದು ಮುದ್ದೆ, ಸ್ವಲ್ಪ ಕಾಯಿ ಬಜ್ಜಿ, ಜೊತೆಗೆ ಸ್ವಲ್ಪ ಎಗ್ ಬುರ್ಜಿ. ಸ್ನೇಹಿತರೆ ಇವಾಗ ತಾನೇ ಊಟ ಎಲ್ಲ ಮುಗೀತು. ನನ್ನ ಕೂದಲಿನೂ ಆರಿಲ್ಲ, ತುಂಬ ಬಿಸಿಲಿದೆ ಹೊರಗೆ. ಮೋಸ್ಟ್ಲಿ ಮಳೆ ಬರ್ಬೋದು ಅನಿಸುತ್ತೆ ಇವತ್ತು.
ಸುಜಿತ್ ಮಲಗಿದ್ದಾನೆ. ನಮ್ದಿನೇನು ಊಟ ಆಯಿತು, ಸುಮ್ಮನೆ ಕೂತ್ಕೊಂಡು ಇನ್ನೇನು ಮಾಡೋದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಷ್ಟೆ. ತುಂಬ ಬಿಸಿಲು ಸೆಕೆ. ಆಮೇಲೆ ಬೆಳಗ್ಗೆಯಿಂದ ಕರೆಂಟ್ ಕೂಡ ಇಲ್ಲ ನಮ್ಮ ಮನೇಲಿ. ಏನೋ ರಿಪೇರಿ ಅನಿಸುತ್ತೆ. ಕರೆಂಟ್ ಕೂಡ ತೆಗೆದುಬಿಟ್ಟಿದ್ದಾರೆ. ಬಟ್ಟೆ ವಾಶ್ ಮಾಡಬೇಕು. ಕರೆಂಟ್ ಇಲ್ಲ, ಇನ್ನೇನು ವಾಶ್ ಮಾಡೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ಬ್ಲಾಗ್ಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.